ಎಲ್ರಿಗೂ ಶುಭಾಶಯಗಳು. ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಸಮಾಜ ಸೇವಕರು, ದಾನಿಗಳು, ಪತ್ರಕರ್ತರಾದಂಥ ಸಂಗೊಳ್ಳಿ ವೆಂಕಟೇಶ್ ಅವರು ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಗ್ರಾಮಸ್ಥರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಮತ್ತು ಅದೇ ರೀತಿಯಾಗಿ ಇದೇ ಗ್ರಾಮದ ಜಮನಹಳ್ಳಿ ಗ್ರಾಮದ ವೆಂಕಟೇಶ್ ಉಪನ್ಯಾಸಕರು ಅವರು ಕೂಡ ಬಂದಿದ್ದಾರೆ. ಅವರು ಕೂಡ ಸ್ವಾಗತವನ್ನು ಕೊಡ್ತಾ ಇದ್ವಿ. ಜಮನಹಳ್ಳಿ ಗ್ರಾಮದ ಮಾಜಿ ಅಧ್ಯಕ್ಷರು ಶ್ರೀನಿವಾಸ್ ಅವರು ಬಂದಿದ್ದಾರೆ. ಅವರು ಕೂಡ ಸ್ವಾಗತ ಮಾಡ್ತಾ ಇದ್ವಿ. ಆಮೇಲೆ ನನ್ನ ಆತ್ಮೀಯ ಪತ್ರಕರ್ತರಾದಂಥ ಶಿವಕುಮಾರ್ ಅವರು ಮತ್ತು ಸೋಮೇಶ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರು ಕೂಡ ಸ್ವಾಗತವನ್ನು ಕೊಡ್ತಾ ಇದ್ವಿ. ಅದೇ ರೀತಿಯಾಗಿ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದ ಸತ್ಯವತಿ ಅಮೃತಲಕ್ಷ್ಮಿ ಅವ್ರಿಗೂ ಮತ್ತೆ ಸ್ವಾಗತವನ್ನು ಕೊಡ್ತಾ ಇದ್ವಿ. SDMC ಅಧ್ಯಕ್ಷರಾದ ಗಂಗಮ್ಮನವರು, ಊರಿನ ಮಕ್ಕಳ ಪೋಷಕರು ಮತ್ತು ಪುಟಾಣ ಮಕ್ಕಳಿಗೆ ಎಲ್ರಿಗೂ ಸ್ವಾಗತವನ್ನು ಕೊಡ್ತಾ ಇದ್ವಿ. ಇವತ್ತೇನೆಂದರೆ ನನಗೆ ಒಂದು ಖುಷಿ, ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಈ ಮಕ್ಕಳಿಗೆ ಇವತ್ತೇನೋ ಮಾಡಿ ಒಂದೇನೋ ಒಂದು ಗಿಫ್ಟ್ ಕೊಡಬೇಕಂತ ನಮ್ಮ ಸಂಗೊಳ್ಳಿ ವೆಂಕಟೇಶಕ್ಕೆ ಫೋನ್ ಮಾಡಿದೆ. ಯಾಕೆಂದರೆ ಇವತ್ತು ಈಗಾಗಲೇ ಇವರು ತಾಲೂಕಿನಲ್ಲಿ ಸರ್ಕಾರ ಶಾಲೆಗಳಿಗೆಲ್ಲ ಉಚಿತವಾಗಿ ಬ್ಯಾಗು, ನೀರು ಬಾಟ್ಲಿ ಎಲ್ಲ ಕೊಡ್ತಾ ಇದ್ದಾರೆ. ಇವತ್ತು ದಯವಿಟ್ಟು ನಮ್ಮ ಊರಿಗೆ ಕೊಡಲೇಬೇಕು ಅಂತ ಹೇಳ್ಬಿಟ್ಟು ನಾನು ಅವ್ರಿಗೆ ಹೇಳ್ದ ಕೂಡಲೇ ಅವರು ಇವತ್ತು ಬಂದಿದ್ದಾರೆ. ಅವ್ರು ಮತ್ತೊಮ್ಮೆ ಸ್ವಾಗತ ಮಾಡ್ತಾ ಇದ್ವಿ. ಸಂಗೊಳ್ಳಿ ವೆಂಕಟೇಶ್ ಅವರು ಒಂದು ಪುಟ್ಟ ಗ್ರಾಮದಲ್ಲಿ ಜನಿಸ್ತಾರೆ. ಅವರು ಕಡು ಬಡತನದಲ್ಲಿ ಬಂದು ಹಿಂಗೆ ಅವರು ಪತ್ರಕರ್ತರ ಒಂದು ಇದರಲ್ಲಿ ಸೇವೆ ಮಾಡಿಕೊಂಡು ಆಮೇಲೆ ಒಂದು ಬಿಸ್ನೆಸ್ಗೆ ಹೋಗ್ತಾರೆ. ಒಂದು ಬಿಸ್ನೆಸ್ ಮಾಡುವ ಸಂದರ್ಭದಲ್ಲಿ ದೇವರು ಒಳ್ಳೇದು ಮಾಡ್ತಾರೆ. ಆ ದುಡಿಮೆಯಲ್ಲಿ ಅವರು ಮಾಡ್ತಕ್ಕಂಥ ದುಡಿಮೆದಲ್ಲಿ ನನಗೆ ಗೊತ್ತಿರೋ ನನಗೆ ಒಂದು 50% ಇವತ್ತು ದಾನ ಧರ್ಮ ಮಾಡ್ತಾ ಇದ್ದಾರೆ. ಯಾಕಂದರೆ ಅವ್ರಿಗೂ ಬಡತನ ಏನಂತ ಗೊತ್ತು. ಇವತ್ತು ನಿಜವಾಗಿ ಖುಷಿ ಆಗುತ್ತೆ. ಯಾಕಂದರೆ ಇವತ್ತು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನನಗೆ ಗೊತ್ತಿರೋ ಒಂದು ಈ ವರ್ಷದಲ್ಲಿ ಒಂದು 50 ಲಕ್ಷ ದಾನ ಧರ್ಮ ಮಾಡಿದ್ದಾರೆ. ಸರ್ಕಾರಿ ಶಾಲೆಗಳಲ್ಲಿ ಉಚಿತವಾಗಿ ಬ್ಯಾಗು, ನೀರು ಬಾಟ್ಲು, ನೋಟ್ಸ್ ಪುಸ್ತಕ ಮತ್ತು ವಾಟರ್ ಫಿಲ್ಟ್ರು, ಅದೇ ರೀತಿಯಾಗಿ ದೇವಸ್ಥಾನ ನಿರ್ಮಾಣಕ್ಕೆ ಆರ್ಥಿಕ ಸಹಾಯ ಕೂಡ ಮಾಡ್ತಾ ಇದ್ದಾರೆ ಅನೇಕ ಹಳ್ಳಿಗಳಲ್ಲಿ. ಇದೇ ನಮ್ಮ ಹಳ್ಳಿಗೆ 2.5 ಲಕ್ಷ ತಂದು ಕೊಟ್ಟರು ಮೇಡಮ್ ಇವರು. ಆಮೇಲೆ ಬಡವರು ಇದು ಮನೆಗಳು ನಿರ್ಮಾಣ ಮಾಡ್ಬೇಕಂದ್ರೆ ಸಿಮೆಂಟು ಎತ್ಕೊಡ್ತಾ ಇದ್ದಾರೆ, ಸಿಮೆಂಟ್ ಶೀಟುಗಳು ಕೊಡಿಸ್ತಾ ಇದ್ದಾರೆ, ಸಹಾಯ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಆಮೇಲೆ ಬಡವರು ಮೊನ್ನೆ ತಾನೇ ನಿರ್ಗತ ಮಹಿಳೆಯರು ಯಾರು ಪಾಪ ತುಂಬ ಬಡವರು ಮಹಿಳೆಯರಿಗೆ ಒಂದು 10 ಜನಕ್ಕೆ ಸೀಮೋಸ್ಗಳು ಕೊಟ್ಟು ಒಂದೊಂದು ಸೀಮೋಸ್ ಬಂದು 50,000 ಈ ಥರ ಅನೇಕ ರೀತಿಯಲ್ಲಿ ಸಹಾಯ ಮಾಡ್ತಾ ಇದ್ದಾರೆ. ಆಮೇಲೆ ದೇವಸ್ಥಾನ ಕಾರ್ಯಕ್ರಮದಲ್ಲಿ ಅನುದಾನ ಬೇಕಂದ್ರೆ ಕೂಡಲೇ ಅವರು ಎಷ್ಟು ಜನನಾಗಲಿ ಬಿಡಿ ಅನ್ನದಾನ ಸೇವೆ ಮಾಡ್ತಾ ಇದ್ದಾರೆ. ಅವರೇ ಬಂದು ಅನ್ನದಾನ ಸೇವೆ ಮಾಡ್ತಾ ಇದ್ದಾರೆ. ಮತ್ತು ಸ್ಕೂಲ್ಗಳಿಗೆ ವಾಟರ್ ಫಿಲ್ಟರ್ ಇಲ್ಲ ಅಂದ್ರೆ ಕೂಡ ಅದು ಕೂಡ ಸಹಾಯ ಮಾಡ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಏನಂದರೆ ಈ ಪಾದಯಾತ್ರೆ ತಿರುಪತಿ ತಿರುಮಲ ಈ ದೇವಸ್ಥಾನಕ್ಕೆ ಹೋಗ್ತಾರೆ ನೋಡು, ಅವ್ರಿಗೆ ಉಚಿತವಾಗಿ ಟೀ ಶರ್ಟು, ಅವ್ರಿಗೆ ಹೋಗೋ ಖರ್ಚುಗಳು ದಾರಿಗಳಿಗೆ ಮತ್ತು ಅನ್ನದಾನ ಅದು ಕೂಡ ಸೇವೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಾನು ಅದೇ ರೀತಿಯಾಗಿ ಅವ್ರ ಜೊತೆಲಿ ಹೋಗಿದ್ದೀನಿ. ಆಮೇಲೆ ಓಂ ಶಕ್ತಿ ಮಾಲ್ದಾರಲ್ಲಿ ಕೂಡ ಅವ್ರ ಕೈಲಾದ ಸಹಾಯ ಮಾಡಿ ಅವ್ರು ಕೂಡ ಅನ್ನದಾನ ಸೇವೆ ಮಾಡಿ ಸೀರೆಗಳು ಕೂಡ ಕೊಡಿಸಿದ್ದಾರೆ, ಉಚಿತವಾಗಿ ಸೀರೆಗಳು ಕೂಡ ಕೊಡಿಸಿದ್ದಾರೆ. ಇನ್ನೂ ಅನೇಕ ರೀತಿಯಲ್ಲಿ ದಾನ ಧರ್ಮ ಮಾಡ್ತಾ ಇದ್ದಾರೆ. ಅವರು ದೇವ್ರು ಒಳ್ಳೇದು ಮಾಡಲಿ ಪಾಪ. ಈ ಥರ ಸಹಾಯ ಮಾಡ್ತಾ ಇದ್ರೆ ಕೂಡ ಕೆಲವರು ಟೀಕೆ ಟಿಪ್ಪಣಿಗಳು ಅಲ್ಲ, ಯಾರೋ ಒಬ್ರು ದಾನ ಧರ್ಮ ಮಾಡ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ನಾವು ಶಬಾಷ್ಗಿರಿ ಹೇಳೋದು ಬಿಟ್ಬಿಟ್ಟು ಕೆಲವರು ಟೀಕೆ ಟಿಪ್ಪಣಿಗಳು ಮಾಡೋದು ಸರಿಯಿಲ್ಲ. ಅದು ಅಲ್ಲ, ಅವರು ನಮ್ಮ ಕೈಲಾದಾದ್ರೆ ನಾವು ಸಹಾಯ ಮಾಡೋಣ, ಇಲ್ಲಾಂದ್ರೆ ನಮ್ಮಷ್ಟು ನಾವು ಇದ್ದೋಗೋಣ. ಇವತ್ತು ಒಂದು 50 ಲಕ್ಷ ದಾನ ಧರ್ಮ ಮಾಡಿದ್ದಾರೆ ಅಂದರೆ ಏನದಕ್ಕೆ ಅರ್ಥ? ಸ್ವಂತವಾಗಿ ಒಂದು ಮನೆ ಕಟ್ಕೊಂಡು ಆರಾಮಾಗಿ ಆಶ್ರಮ ಜೀವನ ಮಾಡ್ಬೋದಿತ್ತಲ್ಲ. ಅದೇ ಎಲ್ರಿಗೂ ದೇವರು ಕೊಡೋಲ್ಲ, ಅವ್ರು ಕೊಟ್ಟಿದ್ದಾರೆ ದೇವರು. ಅದೇ ರೀತಿಯಾಗಿ ಇನ್ನು ನಿಮ್ಮ ಕೈಲಾದ ಸಹಾಯ ಮಾಡಲಿ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೇನೆ. ಆಮೇಲೆ ಇನ್ನೊಂದು ಈ ಸಂಗೊಳ್ಳಿ ವೆಂಕಟೇಶ್ ಅವರು ಇವರು ಹಿಸ್ಟ್ರಿ ಹೆಂಗಂದರೆ ಸುಮಾರು ಒಂದು 5 ಜನ ಮಕ್ಕಳಿದ್ದಿದ್ದು ಈ ಗ್ರಾಮದಲ್ಲಿ. ನಮಗೆ ಭಯ ಆಯಿತು, ಏನಪ್ಪ ಈ ಸ್ಕೂಲು ಮುಚ್ಚಾಕ್ತಾರೆ ಹೋಯ್ತು ಅಂತೇಳಿ ಬಿಟ್ಬಿಟ್ಟಿದ್ವಿ. ಆಮೇಲೆ ಇವರೇ ಒಂದು ದೇವ್ರ ರೂಪದಲ್ಲಿ ಬಂದು ಇಲ್ಲ 5 ಜನ ಇದ್ದನ್ನು 50 ಜನ ಟೆಂತ್ ಮಾಡಿ ಇವತ್ತು ಒಂದು ಹೆಸರನ್ನು ಗೆಲ್ಸಿದ್ದಾರೆ. ಅದೇ ರೀತಿಯಾಗಿ ತಾಲೂಕು ಮಟ್ಟದಲ್ಲಿ ಕೂಡ ಬೆಸ್ಟ್ ಶಿಕ್ಷಕರು ಮತ್ತು ಬೆಸ್ಟ್
ಹೈಸ್ಕೂಲ್ ಅಂತ ಕೂಡ ಅವಾರ್ಡ್ ಬಂದಿದೆ, ಜಿಲ್ಲಾ ಮಟ್ಟದಲ್ಲಿ ಕೂಡ ಅವಾರ್ಡ್ ಬಂದಿದೆ. ಅವರು ಅವ್ರ ಮಕ್ಕಳಿಗಿಂತ ಹೆಚ್ಚಾಗಿ ಇಲ್ಲಿ ಪಾಠ ಪ್ರವಚನಗಳನ್ನು ಉತ್ತಮ ಗುಣಮಟ್ಟವನ್ನು ನೀಡ್ತಾ ಇದ್ದಾರೆ. ನಿಜವಾಗ್ಲೂ ಇಂಗ್ಲೀಷ್ ಎಲ್ಲ ಮಾತಾಡ್ತಾರೆ. ಖಾಸಗಿ ಶಾಲೆ ಮಕ್ಕಳಿಗಿಂತ ಹೆಚ್ಚಾಗಿ ಇಲ್ಲೇ ಒಂದು ಜ್ಞಾನ ಒಂದು ನೀಡಿದ್ದಾರೆ. ಅವ್ರಿಗೆ ನಾನು ಧನ್ಯವಾದಗಳು ಹೇಳ್ತಾ ಇದ್ದೇನೆ. ಈಗ ಖಾಸಗಿ ಶಾಲೆಗಳಿಗೆ ಬಿಟ್ಟು, ಯಾಕೆಂದ್ರೆ ಇದು ಸರ್ಕಾರಿ ಶಾಲೆಗೆ ಬಿಟ್ಟು ಯಾಕೆ ಖಾಸಗಿ ಶಾಲೆಗಳು ಹೇಳ್ತಾರೆ ಅಂದ್ರೆ, ಮೂಲಭೂತ ಸೌಲಭ್ಯಗಳು ಕೊರತೆ ಇದೆ ನಮ್ಮಲ್ಲಿ. ಏನಿಲ್ಲ, ಈಗ ಕೆಲವು ಹಳ್ಳಿಗಳಲ್ಲಿ ಬಿಲ್ಡಿಂಗ್ ಇರಲ್ಲ, ಶೌಚಾಲಯ ಇರಲ್ಲ, ಕಾಂಪೌಂಡ್ ಇರಲ್ಲ, ನೀರಿರಲ್ಲ, ಸ್ವಚ್ಛತೆ ಇರಲ್ಲ, ಏನಿರಲ್ಲ ಅಂತ ಹೇಳ್ಬಿಟ್ಟು ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಖಾಸಗಿ ಶಾಲೆಗೆ ಸೇರಿಸ್ತಾರೆ. ಸರ್ಕಾರದ ಕೂಡ ತಪ್ಪಿದೆ. ಸರ್ಕಾರ ಕೂಡ ಗಮನ ಹರಿಸಬೇಕು. ಕಾಟಾಚಾರಕ್ಕೆ ಸರ್ಕಾರಿ ಶಾಲೆಗಳನ್ನ ಏನೋ ಮೂಲಭೂತ ಸೌಲಭ್ಯ ಒಡಿಸಿದ್ರೆ ನೋಡೋದು ಕೂಡ ತಪ್ಪಿದೆ. ಅದಕ್ಕೆ ನಾನು ಇಷ್ಟೇ ಹೇಳೋದು, ನಮ್ಮ ಶಿಕ್ಷಕರಲ್ಲಿ ನಮ್ಮ ಕೈಲಾದಷ್ಟು ಶಾಲಾಭಿವೃದ್ಧಿಗೆ ಒತ್ತು ಕೊಡ್ತೀವಿ. ನೀವು ಇನ್ನ ನಿಮ್ಮ ಶ್ರಮ ವಹಿಸಿ ಮಕ್ಕಳಿಗೆ ಖಾಸಗಿ ಶಾಲೆಗಳಿಗಿಂತೂ ಸರ್ಕಾರಿ ಶಾಲೆಗೆ ಏನಂತೂ ನೀವು ತೋರಿಸ್ಕೊಟ್ಟಿದ್ರೆ ಇನ್ನೂ ತೋರಿಸ್ಕೊಡ್ಬೇಕಂತೇಳಿ ಅವ್ರಿಗೆ ಒಳ್ಳೆ ಗುಣಮಟ್ಟ ಶಿಕ್ಷಣ ನೀಡಿ ನಮ್ಮ ಜಮನಹಳ್ಳಿಗೆ ಒಳ್ಳೆ ಹೆಸರು ತಗೋಬೇಕಂತೇಳಿ ನಿಮ್ಗೆ ಮತ್ತೆ ನಾವು ಧನ್ಯವಾದಗಳು ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.